ಹಾವೇರಿ ಜಿಲ್ಲೆಯ ಅರ್ಹ 301 ಫಲಾನುಭವಿಗಳಿಗೆ ವಿವಿಧ ಕೇಂದ್ರ ಸರ್ಕಾರದ ಯೋಜನೆಗಳಡಿ ಒಟ್ಟು 819.74 ಕೋಟಿ ಸಾಲದ ಚೆಕ್ಗಳನ್ನು ಸಂಸದ ಬಸವರಾಜ ಬೊಮ್ಮಾಯಿ ವಿತರಿಸಿದರು. ನಗರದ ಹೊರವಲಯದಲ್ಲಿರುವ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಅಗ್ರಣೀಯ ಬ್ಯಾಂಕ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಚೆಕ್ಗಳನ್ನು ನೀಡಲಾಯಿತು. ಇನ್ನು ಪಿಎಂ ವಿಶ್ವಕರ್ಮ, ಪಿಎಂಇಜಿಪಿ, ಮುದ್ರಾ, ಪಿಎಂ ಸ್ವನಿಧಿ, ಪಿಎಂಎಫ್ ಸೇರಿದಂತೆ ವಿವಿಧ ಯೋಜನೆಗಳಲ್ಲಿ ಸಾಲವನ್ನ ಮಂಜೂರು ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಬೊಮ್ಮಾಯಿಯವರು, ದುಡಿಯುವ ವರ್ಗದವರ ಆರ್ಥಿಕ ಸ್ಥಿತಿ ಸುಧಾರಿಸಿದರೆ ಮಾತ್ರ ದೇಶದ ಆರ್ಥಿಕತೆ ಬದಲಾಗುತ್ತದೆ ಮತ್ತು ಬಲವಾಗುತ್ತದೆ ಅಂತ ಹೇಳಿದರು. ಇನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಮೂಲಕ ದೇಶದಲ್ಲಿ ಕೋಟ್ಯಾಂತರ ಜನರಿಗೆ ಬ್ಯಾಂಕ್ ಖಾತೆ ಸೌಲಭ್ಯ ದೊರೆತಿದ್ದು, ಡಿಜಿಟಲ್ ವ್ಯವಹಾರಗಳಿಂದ ಸರ್ಕಾರದ ವಿವಿಧ ಯೋಜನೆಗಳ ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾವಾಗ್ತಿದೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ವಿಜಯ ಮಹಂತೇಶ್ ದಾನಮ್ಮನವರ್ ಸೇರಿದಂತೆ ವಿವಿಧ ಬ್ಯಾಂಕ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯಾಂಕಿನ ಜವಾಬ್ದಾರಿ ರಾಜ್ಯ ಸರ್ಕಾರ ಜವಾಬ್ದಾರಿ ಕೂಡಲೇ ಮಾಡಿದ್ರೆ ಬರುವಂತ ಆರ್ಥಿಕ ವರ್ಷದಲ್ಲಿಯೇ ನಮಗೆ ಡಿಸಿಸಿ ಬ್ಯಾಂಕ್ ಆದ್ರೆ ನಿಮ್ಗೆ ಹೆಚ್ಚಿನ ಲೋನ್ ಅನ್ನ ಕೊಡಕ್ ಸಾಧ್ಯ ಇದೆ. ಇನ್ನ ವಿಸ್ತೃತವಾಗಿ ಲೋನ್ ಅನ್ನ ಕೊಡಕ್ ಸಾಧ್ಯ, ಹೆಚ್ಚಿನ ಹಣಕಾಸಿನ ಲೋನ್ ಅನ್ನು ಕೂಡ ಕೊಡಕ್ ಸಾಧ್ಯ ಇದೆ. ಇದೊಂದು ಒಳ್ಳೆ ಕೆಲಸ ನಮ್ಮ ಕೇಂದ್ರ ಸರ್ಕಾರದಿಂದ ಆಗಿದೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಯೋಜನೆ ವಿಶ್ವಕರ್ಮ, ಪಿಎಂಇಜಿಪಿ, ಮುದ್ರಾ, ಪಿಎಂ ಸ್ವನಿಧಿ, ಪಿಎಂ ಎಫ್ಟಿಎಂ, ಎನ್ಆರ್ಎಲ್ಎಂ, ಎನ್ಯುಎಲ್ಎಂ ಎಲ್ಲ ಸೇರಿ ಇವತ್ತು ಹಾವೇರಿಯಲ್ಲಿ ಸುಮಾರು ನಿಮ್ಮ 20 ಸ್ತ್ರೀ ಶಕ್ತಿ ಸಂಘಕ್ಕೆ ಎಲ್ಲ ಸೇರಿ 301 ಜನಕ್ಕೆ 8,19,00,000 ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದೆ. 8,19,301 ಫಲಾನುಭವಿಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೇವೆ. ಆದರೆ ಒಟ್ಟು ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ಬ್ಯಾಂಕ್ಗಳ ನಿಂದ ನಮಗೆ ಈ ವರ್ಷ 9,809 ಕೋಟಿ ಕೊಡಬೇಕಂತಿತ್ತು. ಈಗಾಗಲೇ 7,906 ಕೋಟಿ ನಾವು ಬೇರೆ ಬೇರೆ ಯೋಜನೆಗಳಿಗೆ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್, ಪ್ರಯಾರಿಟಿ ಸೆಕ್ಟರ್ಗೆ ಎಲ್ಲ ಸೇರಿ 7,906 ಕೋಟಿ ರೂಪಾಯಿ ಈಗಾಗಲೇ ಡಿಸೆಂಬರ್ 10 ಒಳಗೆ ಕೊಟ್ಟಿದ್ದೇವೆ. 9,809 ಕೋಟಿ ರೂಪಾಯಿ ಇದೆ ಮಾರ್ಚ್ ಒಳಗೆ ಪೂರ್ಣ ಮಾಡ್ತಾರೆ. ಆಮೇಲೆ ಈ ಇನ್ಶೂರೆನ್ಸ್ ಈ ವರ್ಷ 3,21,488 ಜನರಿಗೆ ಇಲ್ಲಿವರೆಗೂ PMJJBY ಅಲ್ಲಿ ಕೊಟ್ಟಿದ್ದೇವೆ. ಪ್ರಧಾನಮಂತ್ರಿ PMSBY ದಲ್ಲಿ 7,35,364 ಕೋಟಿ ರೂಪಾಯಿನ 54 ಜನರಿಗೆ ನಾವು ಇನ್ಶೂರೆನ್ಸ್ ಅನ್ನು ಮಾಡಿಸಿದ್ದೇವೆ. ಮುದ್ರಾ ಯೋಜನೆ ಇದು ಬಹಳ ಮುಖ್ಯ. ಮುದ್ರಾ ಯೋಜನೆಯಲ್ಲಿ ಯಾಕಂದ್ರೆ ಉದ್ಯೋಗ ಸೃಷ್ಟಿಯಾಗುವಂತ ಯೋಜನೆ ಅಭಿವೃದ್ಧಿಯಲ್ಲಿ 2 ಟೈಪ್ ಇದೆ. ಉದ್ಯೋಗ ಸೃಷ್ಟಿ ಆಗದಿರುವಂತಹ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಆಗುವ ಅಭಿವೃದ್ಧಿ. ಉದ್ಯೋಗ ಸೃಷ್ಟಿ ಆಗದ ಅಭಿವೃದ್ಧಿ ಅದು ಹಣವನ್ನು ಸಂಪಾದನೆ ಮಾಡುವುದು, ಶ್ರೀಮಂತರಿದ್ದು ಇನ್ನ ಶ್ರೀಮಂತರಾಗಬಹುದು. ಆದ್ರೆ ಉದ್ಯೋಗ ಸೃಷ್ಟಿ ಮಾಡುವಂತ ಅಭಿವೃದ್ಧಿ ಅದು ಕೆಳಮಟ್ಟಕ್ಕೆ ಯಾರಿಗೆ ಉದ್ಯೋಗದ ಮುಖಾಂತರ ಆಧಾರ ಸಿಗ್ತದೆ ಬದುಕಿಗೆ ಅವರ ಸಲುವಾಗಿ ಅಭಿವೃದ್ಧಿ ಆದ್ರೆ ನಿಜವಾಗ್ಲೂ ಕೂಡ ದೇಶದ ಅಭಿವೃದ್ಧಿ ಆಗ್ತದೆ ಅಂತದ್ದು ಇದು ಮುದ್ರಾ ಯೋಜನೆ. ಇವತ್ತು ಮುದ್ರಾ ಯೋಜನೆಯಲ್ಲಿ ಈಗಾಗಲೇ 2,54,985 ಜನಕ್ಕೆ 2,54,985 ಜನಕ್ಕೆ ಈಗ ಸ್ಯಾಂಕ್ಷನ್ ಆಗಿದೆ.
2,850 ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾಗಿ ಬಿಡುಗಡೆ ಆಗಿದೆ. ಅಂದ್ರೆ 2 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ, ಅವ್ರು ಮಾತ್ರ ಇನ್ನೊಂದು 5 ಜನ 10 ಜನ ಉದ್ಯೋಗ ಸೃಷ್ಟಿ ಮಾಡುವಂತ ಯೋಜನೆ ಇದೆ. ಮುದ್ರಾ ಯೋಜನೆ ಬಹಳ ಮುಖ್ಯವಾಗಿರುವಂತ. ಈ ವರ್ಷ ಅದರಲ್ಲಿ ಶಿಶು ಯೋಜನೆ ಅಂತಿದೆ 19,000, ಕಿಶೋರ್ 39,000, ತರುಣ 3,600. ಈ ವರ್ಷ ಆಗಲೇ ಹೇಳಿದ್ರು ಒಟ್ಟು ಜಿಲ್ಲೆಯಲ್ಲಿ ಈ ವರ್ಷ ಆಗಿರುವಂತದ್ದು 63,060. ಈ ವರ್ಷ ಡಿಸೆಂಬರ್ ವರೆಗೂ 63,066. ವಿಶ್ವಕರ್ಮ ಯೋಜನೆಯಲ್ಲಿ 1,636 ಜನರಿಗೆ ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿ ಸ್ಟ್ಯಾಂಡ್ ಅಪ್ ಯೋಜನೆ ಕೊಟ್ಟಿದ್ದೇವೆ. ಪ್ರಧಾನ ಮಂತ್ರಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ 250 ಜನ ಕೊಟ್ಟಿದ್ದೇವೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು PM ಸೂರ್ಯನಿಧಿ ಯೋಜನೆ. PM ಸೂರ್ಯನಿಧಿ ಯೋಜನೆ ಈ ರಸ್ತೆ ಬದಿ ವ್ಯಾಪಾರಿಗಳಿಗೆ ಸಹಾಯ ಮಾಡುವಂತ 15,000, ಅದು ರಿಪೇಮೆಂಟ್ ಆದರೆ 25,000, ಅದು ರಿಪೇಮೆಂಟ್ ಆದರೆ 50,000. ಇದು ಸುಮಾರು 11,000 ಅಪ್ಲಿಕೇಶನ್ ಬಂದಿತ್ತು. 10,249 ಅದನ್ನ ಸ್ಯಾಂಕ್ಷನ್ ಆಗಿದೆ. 10,000ದಲ್ಲಿ 9,854 ಜನರಿಗೆ ಆಗಲೇ 98 ಕೋಟಿ ಬಿಡುಗಡೆ ಆಗಿದೆ. ಬೀದಿ ವ್ಯಾಪಾರ ನಾವು ಅರ್ಥ ಮಾಡ್ಕೋಬೇಕು. ಬೀದಿ ಬರಿ ವ್ಯಾಪಾರಸ್ಥರಿಗೆ ಮತ್ತು ಸ್ವಯಂ ಉದ್ಯೋಗ ಮಾಡುವಂತ ಬಡವರಿಗೆ, ಬಂಡವಾಳದಿಂದ ಬಡವರಿಗೆ, SHG ಗ್ರೂಪ್ಗೆ ಅಂದ್ರೆ ಶ್ರೀಶಕ್ತಿಯ ಗುಂಪುಗಳಿಗೆ ಉದ್ಯೋಗ ಮಾಡೋದಕ್ಕೆ ಇಷ್ಟು ಬೇರೆ ಬೇರೆ ಯೋಜನೆಗಳು ಮತ್ತು ಇನ್ಶೂರೆನ್ಸ್, ಇವೆಲ್ಲ ಯೋಜನೆಗಳನ್ನ ಲಾಭವನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ದುಡಿಮೆಗೆ ಹಾಕಬೇಕು. ಬೇರೆ ಖರ್ಚಿಗೆ ಇದನ್ನ ಖರ್ಚು ಮಾಡಬಾರ್ದು. ದುಡಿಮೆ ಮಾಡಿ, ದುಡ್ಡನ್ನ ಹಾಕಿ ದುಡಿಮೆ ಮಾಡಿ ಅದನ್ನ ಹೆಚ್ಚಿಗೆ ಮಾಡಬೇಕು. ನಿಮ್ಮ ಬದುಕಿನಲ್ಲಿ ಒಳ್ಳೆಯ ದಿನಗಳನ್ನು ನಾವು ನೋಡಬೇಕು. ಸ್ವಾಭಿಮಾನದ ಬದುಕನ್ನ ಬದುಕಬೇಕು. ಇತರರಿಗೆ ಕೈ ಚಾಚಿದಂತೆ ಬದುಕಬೇಕು. ನಿಮ್ಮ ಮಕ್ಕಳಿಗೆ ಆರೋಗ್ಯ ಶಿಕ್ಷಣಕ್ಕೆ ಸಹಾಯ ಮಾಡಬೇಕು.